ಸರ್ ನಮ್ಗೆ ಗೊತ್ತಿರೋ ಲೇಡೀಸ್ ಒಬ್ರು ಯೂರಿನ್ ಹೋಗೋ ಜಾಗದಲ್ಲಿ ಮೋಷನ್ ಹೋಗ್ತಿದೆ ಅಂತಿದ್ರು. ಏನದು, ಯಾಕೆ? ಇದನ್ನು ರೆಕ್ಟೋವಜೈನಲ್ ಫಿಸ್ಟುಲಾ ಅಂತ ಕರಿತೀವಿ. ಅಂದರೆ ಏನಾಗುತ್ತೆ, ಇಲ್ಲಿ ಮೋಷನ್ ಹೋಗೋ ಜಾಗಕ್ಕೂ ಮತ್ತು ಯೂರಿನ್ ಹೋಗೋ ಜಾಗಕ್ಕೂ ಒಂದು ಕನೆಕ್ಷನ್, ಒಂದು ಹೋಲ್ ಆಗಿಬಿಟ್ಟಿರುತ್ತೆ. ಇದು ಒನ್ ಆಫ್ ದಿ ಟೈಪ್ ಆಫ್ ಫಿಸ್ಟುಲಾ. ಇದು ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಬರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ ಈ ಅಬ್ಸ್ಟೆಟಿಕ್ ಇಂಜುರಿ ಅಂತ ಕರಿತೀವಿ. ಅಂದರೆ ಡೆಲಿವರಿ ಟೈಮಲ್ಲಿ ಆಗುವಂಥ ಒಂದು ಇಂಜುರಿ. ಸಾಮಾನ್ಯವಾಗಿ ನಾರ್ಮಲ್ ಡೆಲಿವರಿ ಮಾಡೋ ಪ್ರಯತ್ನದಲ್ಲಿ ಮಗುವಿನ ತಲೆ ದಪ್ಪ ಇದ್ದಾಗ, ಅಥವಾ ಈ ಫೋರ್ಸೆಪ್ ಡೆಲಿವರಿ ಅಂತ ಕರಿತೀವಿ, ಅಂದರೆ ಫೋರ್ಸೆಪ್ ಹಾಕಿ ಮಗುನ ಎಳ್ಕೊಳಕ್ಕೆ ಹೋದಾಗ ಆ ಟೈಮಲ್ಲಿ ಏನಾಗುತ್ತೆ, ಅಥವಾ ಪ್ರೆಸಿಪಿಟೇಟೆಡ್ ಡೆಲಿವರಿ ಅಂತ ಹೇಳ್ತೀವಿ, ಅಂದರೆ ಸಡನ್ನಾಗಿ ಡೆಲಿವರಿ ಆದ ಟೈಮಲ್ಲಿ ಈ ಒಂದು ಟ್ರಾಮಾ ಆಗ್ಬಿಟ್ಟು ಏನಾಗ್ಬಿಡುತ್ತೆ, ಈ ಡೆಲಿವರಿ ಆಗಿದ್ದಾಗ ಅಲ್ಲಿಂದ ಮೋಷನ್ ಹೋಗೋ ಜಾಗದಲ್ಲಿ ಹರಿದು ಬಿಡುತ್ತೆ. ಅಂದರೆ ಗ್ರೇಡ್ 4 ಪೆರಿನಿಯಲ್ ಟೇರ್ ಅಂತ ಕರಿತೀವಿ. ಅದನ್ನು ಆಮೇಲೆ ರಿಪೇರಿ ಎಲ್ಲ ಮಾಡಿದ್ರೂ ಆ ಟೇರ್ ಆಗಿರೋ ಜಾಗದಲ್ಲಿ ಅದು ಫುಲ್ಲಾಗಿ ವಾಸಿ ಆಗ್ದಲೆ ಒಂದು ಕಡೆ ಅವೆರಡರ ಮಧ್ಯೆ ಕನೆಕ್ಷನ್ ಫುಲ್ ಕೂಡ್ಕೊಳ್ದಲೆ ಒಂದು ಹೋಲ್ ಉಳ್ಕೊಂಡ್ಬಿಡುತ್ತೆ. ಇದನ್ನು ರೆಕ್ಟೋವಜೈನಲ್ ಫಿಸ್ಟುಲಾ ಅಂತ ಕರಿತೀವಿ. ಇದರಲ್ಲಿ ಒಂದೊಂದು ಕೆಲವು ಸಣ್ಣದಾಗಿರ್ತವೆ, ಕೆಲವು ದೊಡ್ಡದಾಗಿರ್ತವೆ. ಇದಕ್ಕೂ ಅಷ್ಟೇ, ಬೇರೆ ಆಪ್ಷನ್ನೇ ಇಲ್ಲ. ರೆಕ್ಟೋವಜೈನಲ್ ಫಿಸ್ಟುಲಾ ಆದರೆ ಇದಕ್ಕೆ ಸರ್ಜರಿ ಮಾಡೋದು ಒಂದೇ ಆಪ್ಷನ್ನು. ಇದಕ್ಕೆ 2-3 ಥರ ಒಂದು ಆಪ್ರೇಷನ್ ಇದೆ. ಕಂಪ್ಲೀಟ್ ಸ್ಪಿಂಕ್ಟರ್ ರಿಪೇರ್ ಅಂತ ಕರಿತೀವಿ, ಅಥವಾ ಕೆಲವು ಗ್ಯಾಜೆಟ್ಸ್ ಹಾಕಿ ಮಾಡೋದು ಅಂಥದ್ದು ಇದೆ. ಇದು ಸ್ವಲ್ಪ ಡಿಫಿಕಲ್ಟ್ ಥಿಂಗ್ ಟು ಟ್ರೀಟ್, ಬಟ್ ಸ್ಟಿಲ್ ಆಪ್ರೇಷನ್ ಮಾಡಿದ ಮೇಲೆ ಬಹಳಷ್ಟು ಸಾರಿ ಇದು ಸಕ್ಸಸ್ ಆಗುತ್ತೆ.